ತಲಕಾಡು ಬಳಿ ಇರುವ ಜಲಧಾಮ ರೆಸಾರ್ಟ್ನಿಂದ ಸಾರ್ವಜನಿಕರಿಗೆ, ವಯೋವೃದ್ಧರಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಶಿಶುಗಳಿಗೆ, ಜಾನುವಾರುಗಳಿಗೆ ಬಹಳ ತೊಂದರೆಯಾಗುತ್ತಿದ್ದು, ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರುತ್ತಿದ್ದು, ಕೂಡಲೇ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಕ್ರಮ ಜರುಗಿಸಬೇಕೆಂದು ಕನ್ನಡಿಗರ ರಕ್ಷಣಾ ವೇದಿಕೆಯ ಮೈಸೂರು ಜಿಲ್ಲಾಧ್ಯಕ್ಷ ಬಿಸಿ ಶಾಂತರಾಜು ಒತ್ತಾಯಿಸಿದರು. ಟಿ. ನರಸೀಪುರ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಕರೆದಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ರೆಸಾರ್ಟ್ ಮಾಲೀಕ ಟಿ.ಎನ್. ನಾರಾಯಣ್ ಯಾವುದೇ ಸರ್ಕಾರಿ ಅನುಮತಿ ಪಡೆಯದೆ ಹಗವರಾತ್ರಿ ಪೆಟ್ರೋಲ್ ಬೋಟ್ಗಳನ್ನು ನದಿಯಲ್ಲಿ ನಡೆಸುತ್ತಿದ್ದಾರೆ. ಅಲ್ಲದೆ ಬೋಟ್ಗಳಲ್ಲಿ ಡಿಜೆ ಸೌಂಡ್ ವ್ಯವಸ್ಥೆ ಅಳವಡಿಸಿ ಆರ್ಕೆಸ್ಟ್ರಾ ನಡೆಸುವುದರಿಂದ ಸಮೀಪದ ಗ್ರಾಮಸ್ಥರಿಗೆ ತೀವ್ರ ತೊಂದರೆ ಉಂಟಾಗಿದೆ. ಅನಧಿಕೃತ ಪೆಟ್ರೋಲ್ ಬೋಟ್ಗಳ ನಿರಂತರ ಸಂಚಾರದಿಂದ ಕಾವೇರಿ ನದಿ ನೀರು ಕಲುಷಿತವಾಗುತ್ತಿದೆ. ಇದರಿಂದ ಜಲಚರ ಜೀವಿಗಳಿಗೆ ಅಪಾಯ ಉಂಟಾಗುತ್ತಿದ್ದು, ಬೋಟ್ಗಳಲ್ಲಿ ಬಳಸುವ ಡಿಜೆ ಸೌಂಡ್ನಿಂದ ಶಬ್ದ ಮಾಲಿನ್ಯ ಉಂಟಾಗಿ ಪರಿಸರ ಸಮತೋಲನ ಹಾನಿಯಾಗುತ್ತಿದೆ. ರೆಸಾರ್ಟ್ನ ತ್ಯಾಜ್ಯ ನೇರವಾಗಿ ನದಿಗೆ ಸೇರುತ್ತಿರುವುದು ಪರಿಸರಕ್ಕೆ ಗಂಭೀರ ಅಪಾಯವನ್ನು ಉಂಟುಮಾಡುತ್ತಿದೆ ಎಂದು ದೂರಿದರು. ತಾಲೂಕು ಮಟ್ಟದಲ್ಲಿ ಎಲ್ಲ ಇಲಾಖೆಗಳಿಗೂ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಎಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ವ್ಯಾಪ್ತಿ ಎಂದು ಹೇಳಿ ದೂರುಗಳನ್ನು ಪರಸ್ಪರ ತಳ್ಳಿ ಹಾಕುತ್ತಿದ್ದು, ನ್ಯಾಯ ಸಿಗಲಿಲ್ಲವೆಂದರೆ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಪಡೆದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸರ್, ಈ ತರ ಒಳ್ಳೆಯ ಕಾಲದಲ್ಲಿ ಹೆಚ್ಚಿಸ್ಕೊಂಡು ಮರ ಗಿಡಗಳನ್ನೆಲ್ಲ ಇದು ಮಾಡ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ನೀವು ಕೇಳೋದು ಅಂತ ಕೇಳೋದಕ್ಕೆ ಅವ್ರೇನ್ ಹೇಳ್ತಾ ಇದಾರೆ, ಇಲ್ಲ ನಮ್ಮ ಪರವಾಗಿ ಅವರೇ ಮರಗಳು ಬೆಳೆಸ್ತಾ ಇದ್ದಾರೆ, ಹಾಗಾಗಿ ಏನು ತೊಂದರೆ ಇಲ್ಲ, ಅಲ್ಲಿ ಯಾವುದೇ ರೀತಿ ಅರಣ್ಯಗಳು ನಾಶ ಆಗಿಲ್ಲ ಅಂದ್ಬಿಟ್ಟು ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ತಹಸೀಲ್ದಾರ್ಗೆ ಕೊಟ್ಟು ತಹಸೀಲ್ದಾರ್ ಏನ್ ಹೇಳ್ತಾರೆ, ನೀವು ಅಲ್ಲೇ ಕ್ರಾಂತಿ ಮಾಡ್ಕೊಟ್ಟಿದ್ರಲ್ಲ, ಆ ಜಾಗ ಏನ್ ಪರ್ಪಸ್ಗೋಸ್ಕರ ಮಾಡಿದಿರ ಅನ್ನೋದನ್ನ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಇವತ್ತು ಗಂಟು ಅದ್ರ ಬಗ್ಗೆ ಇನ್ನೂ ಕೊಟ್ಟಿಲ್ಲ. ಸೊ ಇದು ತುಂಬಾ ದಿನದಿಂದ ಡಿಲೇ ಆಗಿ ಬಂದಿದೆ. ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಅವರು ಕೇಳಿದ್ರೆ, ಪಂಚಾಯತಿ ಎಂಗೆ ಪಂಚಾಯತಿ ಪಿಡಿಒ ಕೇಳಿ ಅಂತಾರೆ, ಎಂಗೆ ಪಂಚಾಯತಿ ಪಿಡಿಒ ಕೇಳಿದ್ರೆ ತಾಲೂಕ್ ಅಫ್ಸರ್ ಕೇಳಿ ತಾಲೂಕ್ ಪಂಚಾಯತಿ ಕೇಳಿ ಅಂತಾರೆ, ಮತ್ತೆ ಬೀಸಕಳಿ ಪಂಚಾಯತಿ ಕೇಳಿ ಅಂತಾರೆ. ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ನಾವು ಜಿಲ್ಲಾ ಪಂಚಾಯತ್ ಆಫೀಸ್ಗೆ ಫೋನ್ ಮಾಡಿದ್ರೆ, ಇಲ್ಲಿರೋ ಇವಾಗ ಕಾರ್ಯನಿರ್ವಹಣಾ ಅಧಿಕಾರಿ ಸ್ವಲ್ಪ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇಲ್ಲಿ ಬಂದ್ಮೇಲೆ ನಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಅಂದ್ಬಿಟ್ಟು ಅವರು ಉಡಾಫ್ರ ಉತ್ತರ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೈಸೂರು, ನಾವು ಇವಾಗ ಸರ್ ಪರಿಸರ ಮಾಲಿನ್ಯ ಹಾಳಾಗ್ತಾ ಇದೆಲ್ಲ, ಇದ್ರ ಬಗ್ಗೆ ನೀವು ಒಂದು ಗಮನ ಕೊಡಬೇಕು ಅಂತ ಕೇಳಿದಾಗ ಇವ್ರು ಬಂದು ಪರಿಶೀಲನೆ ಮಾಡಿದಾಗ ಆ ಹೋಟ್ಲಲ್ಲಿ ವೇಸ್ಟೇಜ್ ಆಗಿರೋ ನೀರು ನದಿಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿನೂ ನಮ್ಗೆ ಕೊಟ್ಟರು. ಅದಾದ್ಮೇಲೆ ಅವರು ನಮಗೆ ಆ ನೀರೆಲ್ಲ ಕೆಟ್ಟೋಗಿದೆ ಅಂತ ರಿಪೋರ್ಟ್ ಸಹ ಪರಿಸರ ಮಾಲಿನ್ಯದ ನಮ್ಗೆ ಕೊಟ್ಟಿದ್ದಾರೆ. 3 ಅಥವಾ 4 ಸಂಖ್ಯೆ ಬರಂತ ನೀರು ಅಂದ್ರೆ ಇದು ಮೊದಲೇ ಒಂದೇ A B C D ಅಂತ ಬರುತ್ತೆ ನೀರು ವಾಟರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ, ಇದು 3 ಅಥವಾ D ಗ್ರೇಡ್ ಅಲ್ಲಿ ಬರಂತ ವಾಟರ್. ಈ ಜಾಗದಿಂದ ನಮ್ಮಲ್ಲಿ 170 ಹಳ್ಳಿಗೆ ಕುಡಿಯೋ ನೀರು ಸರಬರಾಜು ಆಗ್ತದೆ. ಅದ್ರ ಬಗ್ಗೆ ಯಾರು ಕೇಳ್ತಾರೆ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾರೆ. ನೆಕ್ಸ್ಟ್ ಪೊಲೀಸ್ ಇಲಾಖೆಯವರು ಅವರಿಗೆ ಶಬ್ದ ಮಾಲಿನ್ಯಕ್ಕೆ ಒಂದು ಪರ್ಮಿಷನ್ ಲೆಟರ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಂಜನಗೂಡು ಡಿವೈಎಸ್ಪಿ ಕಡೆಯಿಂದ. ಆದ್ರೆ ಅದು ರೆಸಾರ್ಟ್ ಒಳಗಡೆ ನಡೆಸಕ್ ಮಾತ್ರ ಅವ್ರು ಪರ್ಮಿಷನ್ ಕೊಟ್ಟರು. ಅದು ಲಿಮಿಟ್ ಸೌಂಡ್ ಅನ್ನು ಕೊಟ್ಟರು ಮೈಕ್ ಇದು ನಡೆಸಬೇಕು ಅಂತ ಹೇಳ್ತಾ ಇರೋದು. ಆದ್ರೆ ಇವ್ರು ಯಥೇಚ್ಛವಾಗಿ ಸೌಂಡ್ ಜಾಸ್ತಿ ಕೊಡ್ತಾ ಇದ್ದಾರೆ. ಎದುರುಗಡೆ ರಸ್ತೆ ಪಕ್ಕದಲ್ಲೇ ಸ್ಕೂಲ್ ಇದೆ, ಆಶ್ರಮ ಇದೆ, ನಮ್ಮ ಗ್ರಾಮ ಇದೆ, ಪಕ್ಕದಲ್ಲಿ ಮೋಡ ಇದೆ, ಹಿಂದ್ಗಡೆ ಹೆಮ್ಗೆ ಇದೆ. ಇಷ್ಟು ಹಳ್ಳಿಗಳದ್ದು ಸೌಂಡ್ ಎಫೆಕ್ಟ್ ಆಗ್ತಾ ಇದ್ರು, ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಕಾರ್ಯಾಧ್ಯಕ್ಷ ಟಿ. ಬೆಟ್ಟಹಳ್ಳಿ ಬಿಎಂ ನಂಜುಂಡಸ್ವಾಮಿ ಮಾತನಾಡಿ, ತಾಲೂಕು ಹಾಗೂ ಜಿಲ್ಲಾಡಳಿತ ರೆಸಾರ್ಟ್ ವಿಷಯದಲ್ಲಿ ಏಕೆ ಮೌನ ವಹಿಸಿದೆ ಎಂಬುದೇ ನಮಗೆ ಯಕ್ಷ ಪ್ರಶ್ನೆಯಾಗಿದೆ. ಈ ರೆಸಾರ್ಟ್ ಅನಧಿಕೃತವಾಗಿ ನಿರ್ಮಾಣವಾಗಿದ್ದು ಅದಕ್ಕೆ ಪೂರಕವಾದ ಎಲ್ಲ ದಾಖಲಾತಿ ಇದೆ ಎಂದರು. ಈ ಬೋಟ್ನ ಸೌಂಡ್ ಬಂತು, ಅಲ್ಲಿ ಯಾವ ಪ್ರಾಣಿಗಳು ಜೀವ ಮಾಡ್ತಾರೆ, ಯಾವ ಪ್ರಾಣಿಗಳು ಅಲ್ಲಿ ವಾಸ ಮಾಡ್ತಾರೆ, ಆ ಸೌಂಡ್ಗೆ ಪ್ರಾಣಿಗಳು ಬರದೇ ಬಿಡ್ತಾವೆ. ಆ ತಿಟ್ಟಲ್ಲಿ ನೋಡಿ ಗಮನಿಸಬೇಕಂದ್ರೆ ನೀವು ಯಾರಾದ್ರೂ ಹೋಗಿ ಒಂದು ಮಾಧ್ಯಮ ಮಿತ್ರರು ಅಲ್ಲೋಗಿ ತಿಟ್ಟಲ್ಲಿ ನೋಡಿ, ಆ ತಿಟ್ಟಲ್ಲಿ ಸಾವಿರಾರು ಪಕ್ಷಿಗಳು ಪ್ರತಿ ವರ್ಷ ಬಂದು ಅಲ್ಲಿ ನೆಲೆಗೊಳ್ತಿದ್ವು. ಒಂದು ಪಕ್ಷಿಗಳು ಇಲ್ಲೇ ಇವಾಗ. ಯಾಕಂತಂದ್ರೆ ಇದೇ ಸೌಂಡ್, ಈ ಸೌಂಡ್ ಇಂದಲೇ ಆ ತಿಟ್ಟಲ್ಲಿ ಒಂದು ಪ್ರಾಣಿಗಳು ಇಲ್ಲ. ಇದು ಕಾರಣ ಯಾರು? ಈ ಬೋಟ್ ಸೌಂಡ್. ಏನಕ್ಕೆ ಮಾಡ್ತಾ ಇದ್ರೆ ಸರ್ಕಾರ ಗೊತ್ತಿಲ್ಲ, ಏನು ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಎಲ್ಲಾ ವಿಚಾರ ಗೊತ್ತಿದೆ, ಆದ್ರೂ ಎಲ್ಲ ಬಾಯಿ ಮುಚ್ಕೊಂಡಿದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾವ ತರ ನಡೀತಿದೆ, ಒಳಗೆ ನಡೀತಿದೆ, ಹೊರಗೆ ನಡೀತಿದೆ ಅದಂತೂ ಗೊತ್ತಿಲ್ಲ. ಬಟ್ ಇದನ್ನ ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, 2 ಎಕರೆನ ಲೀಸ್ ತಗೊಂಡಂತೆ ಅವರು ಏಷ್ಯರ ಹತ್ರ ಕೊಟ್ಟರು. 2 ಎಕರೆ ನಾವು ಲೀಸ್ ತಗೊಂಡಿದ್ವಿ, ಲೀಸ್ ತಗೊಂಡು ನಾವು ವ್ಯವಹಾರ ಮಾಡ್ತಾ ಇದ್ದೀವಿ ಅಂತ ಗೌರ್ಮೆಂಟ್ ಇಂದ.
2 ಎಕರೆ ಅಂತಂದ್ರೆ ಅಲ್ಲಿ ಟೋಟಲ್ ನಾವು ಪಕ್ಕದ ಸ್ಥಳೀಯ ವಿಚಾರಿಸಿದವಂತ 7 ಎಕರೆ ಹೆಚ್ಚುವರಿ ಮಾಡ್ತಿದ್ರಿ ಅಂತ ಹೇಳಿದ್ರೆ ನಾವು 2 ಎಕರೆ ಅಂತಂದ್ಮೇಲೆ ಮಿಕ್ಕಿದ್ದ 3 ಎಕರೆನ ಇವತ್ತೊಂದು ಯಾಕೆ ಸರ್ವೆ ಮಾಡಿಲ್ಲ? ಇವ್ರು ಯಾಕೆ ಸರ್ವೆ ಮಾಡ್ಬಿಟ್ಟು ಎಂತಕ್ಕ ನೀನ್ ನೋಡಪ್ಪ ನಿನ್ ಜಾಗ ಇಟ್ಕೊಂತ ಯಾಕೆ ಸರ್ವೆ ಮಾಡ್ಬಿಟ್ಟು ಅದಕ್ಕೆ ಕಾಂಪೌಂಡ್ ಗಿಂಪೌಂಡ್ ಯಾಕೆ ಹಾಕಿಲ್ಲ? ನಾವು ಇದನ್ನ ಕೇಳ್ತಾರೆ. ಜನಗಳಿಗೆ ತೊಂದರೆ ಕೊಡ್ತಾರೆ. ಆ ಕಡೆ ಬದಿ ಈ ಕಡೆ ಬದಿಲಿ ಜನಗಳಿಗೆ ತಿರುಗಾಡಕ್ಕೆ ತೊಂದರೆ ಆಗ್ತದೆ. ನಾವು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಯಾರು ಸುಧಾ ತಲೆ ಕೆಡಿಸ್ಕೊತಿಲ್ಲ. ಇದಕ್ಕೆ ತಕ್ಕ ಹೋರಾಟ ಮಾಡ್ತೀವಿ ನಾವು. ಯಾರು ಆಕ್ಷನ್ ತಗೊಂಡಿಲ್ಲ, ಯಾರು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಲವಾದ ಹೋರಾಟಗಳು ಮಾಡ್ತೀವಿ ನಾವು. ಎಲ್ಲಾ ಸಂಘ ಸಂಸ್ಥೆಗಳಿಂದ ಹೋರಾಟ ಮಾಡ್ತೀವಿ ನಾವು. ದಯವಿಟ್ಟು ಸಂಬಂಧಪಟ್ಟವರು ಇದಕ್ಕೆ ಕೇರ್ ತಗೊಂಡು ನಮ್ಮ ಜನರಿಗೆ ಒಳಗೊಂಡಿರಬೇಕು. ಸ್ಥಳಾಂತರ ಪ್ರಾಣಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಪರಿಶಿಷ್ಟ ಮಹಾಸಭಾ ತಾಲೂಕು ಅಧ್ಯಕ್ಷ ಟಿ ಬೆಟ್ಟಹಳ್ಳಿ ಗಂಗಾಧ, ದ ಸಂಗ್ಸಂಗ್ ಹೋಬಳಿ ಸಂಚಾಲಕ ಬಿಎನ್ ಶಿವರುದ್ರ, ಟಿ ಬೆಟ್ಟಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಬಿಎನ್ ಭಾಸ್ಕರ್ ಇದ್ದರು.